ಸಾವ್ಕಾರ ಮನೆಗೆ ಎಷ್ಟು ದಿನ ಆಯ್ತು ಸಾವ್ಕಾರ ಮನೆಗೆ ಇರೋದು. ನಮ್ಮ ಮಾಲಕರ ಇಟ್ಟು ಸಾಲ ಮಾಡಿಟ್ಟು ನನ್ನ ಗಂಡ ಈ ಅಡ್ಡು ಅಣ್ಣ ತಂಗಿ ದುಡ್ಲಿಕ್ಕತ್ತವ. 10,000 ಇದ್ದು 10 ಲಕ್ಷ ಮಾಡಿಟ್ಟಾರ ಸಾವು. ಇದು ಮುಟ್ಟೋದು ಹ್ಯಾಂಗೆ ಅಟ್ಟನ್ಗಳು ಅಕ್ಕಿತಿ ಬರ್ತದೆ. ನನ್ನ ಮಕ್ಳು ದುಡಿಯೋದು ನೋಡಿ ಅದೇ ನನ್ನ ಗಂಡ ಇದ್ದಂದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತೇನು? ನನ್ನ ಗಂಡ ಇದ್ರೆ ಇಟ್ಟಾಕ ಪರಿಸ್ಥಿತಿ ಬರ್ತಿತ್ತು. ಸಾವ್ಕಾರ ಮನೆಗೆ ಎಷ್ಟು ದಿನ ದುಡಿಯೋದು? 2 ಮಕ್ಕಳು ದುಡಿತಾವ. ಏನಾರು ಮಾಡೋದು? ಯಾವಾಗಾರ ಹೋಗೋದು ಇವ್ನು ಮನೆ ಬಿಟ್ಟು? ನಮ್ಮೂರಿನೂ ಏನಾರು ಹೋಗ್ತೇವೆ. ಓ ಭಗವಂತ, ಎಷ್ಟು ದಿನ ಸಾವ್ಕಾರ ಹೊಲ್ದಾಗ ದುಡಿಯೋದು, ಸಾವ್ಕಾರ ಮನ್ಯಾಗ ಕುಂದ್ರೋದು. ನನ್ನ ಮಕ್ಕಳು ತಲೆ ಮೇಲೆ ಭಾರ ಎಲ್ಲರೂ ಇಳಿತದ. ಭಗವಂತ ಸಿದ್ದೇಶ್ವರ ನಿನಗೆ 100 ತಾಯಿ ಹೊಡಿತೀನಿಯಪ್ಪ. ನನ್ನ ಮಕ್ಕಳು ತಲೆ ಮೇಲೆ ಭಾರ ಇಳಿಲಿ. ಈ ರಾಶಿ ಮಿಷನ್ಕ ಚಾಕ ತೆಳಕಿಂದ ರೊಕ್ಕ ಕೊಟ್ಟೀನಿ, ತಿಂಗಳಾಯ್ತು, ಇನ್ನು ಹಂಗೆ ನಿತ್ತವಲಿವು. ಈ ಮಗ ಪಿಂಟಿಯ ರೊಕ್ಕ ತೊಗೊಂಡು ಹೋಗ್ಯಾನ, ಚಾಕ್ ಮಾಡಿಸ್ತೀನಿ ಅಂತ ಹೇಳಿಕಿಂದ ತಿಂಗಳಾಯ್ತು, ಇನ್ನು ಚಾಕೆ ಮಾಡಿಸಿಲ್ಲ. ಎಲ್ಲಿ ಹೋದಿವ ಪಿಂಟಿಯ? ಅವ್ರಪ್ಪ ಸಿಕ್ಕಂಗ ಸಾಲ ತೊಗೊಳನ ಇವ್ರಿಗೆ ತಂದು ದುಡ್ಲಿಕ್ಕೆ ಹಚ್ಚಿದ್ರ ಒಂದು ಕೆಲಸನೇ ಮಾಡಲಾಗ್ಯಾರ. ಏನು ಮಾಡ್ತಾರೋ ಎಲ್ಲಿ ಹೋಗ್ತಾರೋ ಇವ್ರು? ಏನತ್ತೀನಿ ಲಕ್ಷನೇ ಇಲ್ಲ. ಪೈಪ ಬಿಸಿಲಾಗಿ ಬಿದ್ದಾವ, ನೀರು ಕುಡಿಯೋ ಬ್ಯಾಲಿ ಬಿದ್ದಾವ. ಎಲ್ಲಿ ಹೋಗ್ಯಾರೋ ಏನು ಸುದ್ದಿ? ಸಂಗವ ಕೂತು ಬಿಟ್ಟಿದ್ದಲ್ಲವ, ಎಲ್ಲಿ ಹೋಗ್ಯ ನಿನ್ನ ಮಗ? ಇಲ್ಲೇ ಆ ಕಡೆ ತಳಗ ಮೋಟ್ರ್ ಚಾಲು ಮಾಡಕ್ಕೆ ಹೋಗಿರ್ಬೇಕ್ರಿ ಸಾವ್ಕಾರ. ಮೋಟ್ರ್ ಚಾಲು ಮಾಡ್ಲಿಕ್ಕೆ ಹೋಗ್ಯಾನ ಅಂತ ಹೇಳ್ತಿ. ಲೈಟರ್ ಎಲ್ಲೈತೇವ್ ನೋಡಲ್ಲಿ. ಇನ್ನಾಗಿ ಹೋಗ್ಯಾವ್ರಿ, ತೆಗೆದು ಹಾಕೋದು ಮಾಡ್ಲಾಗತ್ತಾರ. ಆ ಕಡೆ ಹುಲಿಗಿಲ್ ಕಿತ್ತರ್ಗತ್ತಿರ್ಬೇಕ್ರಿ. ನಿಮಗೆ ಇಂಥ ಮನೆ ಕಟ್ಟಿ ಕೊಟ್ಟಿನಿ, ಊರಾಗ ನೆರಕಿ ಸುದ್ನೆ ಗತಿ ಇಲ್ಲ ನಿಮಗೆ. ನಾವು ದುಡ್ದು ನನ್ನ ಮಕ್ಕಳು ಮನೆಯನ್ನು ಹೋಯ್ತೇವೆ ಹೊತ್ಕೊಂಡು ನಾವು. ಏನಂದವ ಸಂಗವ? ಏನೋ ಇಲ್ರಿ ಸಾವ್ಕಾರ, ಏನು ಅಂದಿದ್ರು ನಾ? ಏನೋ ಗುಣಗುಣ ಮಾತಾಡಕ್ತಿಯಲ್ಲ, ಅದು ನನಗೆ ಕೇಳಿಸ್ತು. ನಾ ಬರ್ತಾ ಅಂದಾಗ ಮನೆ ಮಂದಿ ಎಲ್ಲ ಬಂದು ದುಡಿತದ. ನಾ ಹೇಳಾರ್ದೆ ಬಂದಾಗ ಇಲ್ಲಿ ಒಬ್ಬರು ಇರಲ್ಲ. ಹಿಂಗಾದ್ರ ನಮ್ಮ ಹೊಲ ಮನೆ ಗತಿ ಹೆಂಗ ಇವ್ರ ಮೇಲೆ ಬಿಟ್ರ? ಯವ್ವ ನೀರಡಿಕೆ ಆಗ್ಯದ ಪಟ್ಟು ಒಂಚರಿ ನೀರು ತಾಬೆ. ಏನು ಬರೋಬ್ಬರಿ ಬಂದೇಪ್ಪ. ಸಾವ್ಕಾರ ಬಂದಾನ ಈ ಕಡೆ ಹೋಗ್ಯ. ನಾವು ಹೊಲ್ದಾಗ ಹೋಗಿ ನಮ್ಮ ನೀರು ಬಿಡ್ಲಾಕತ್ತದ. ಹಿಂಗೆ ಐಸ್ ಹೋಗ್ಯಪ್ಪ. ಬರ್ರಿ ಟೈಮಿಗೆ ಬಂದೀವಿ. ಆಯ್ತವ, ಸಾವ್ಕಾರ ಬಂದಿರಂದ್ರೆ ನಾ ಹೋಗ್ತೀನಿ ತಗೋ. ಅಲ್ಲೋ ಹೊಲ ಎಲ್ಲ ತಿರುಗಾಡಿ ಬಂದ, ಎಲ್ಲಿ ಕಾಣಿಸ್ಲಿಲ್ಲ. ಒಮ್ಮೆ ಪ್ರತ್ಯಕ್ಷ ಅದೆಲ್ಲೋ ಪರಮಾತ್ಮ. ಎಲ್ಲಿ ಹೋಗಿದ್ದಿ, ಏನು ಮಾಡಿದೆ? ಅದೇ ಸಾವ್ಕಾರ, ಅಲ್ಲಿ ತಳ ಹಳಿ ಬಾಯಾಗ ಮೋಟ್ರ್ ಐತಲ್ರಿ, ಆ ಮೋಟ್ರ್ ನೀರು ಬಿಟ್ಟಿತ್ರಿ. ಗಡಿಗಳು ಬಾಮ್ಯಾಗ ಇಳಿದು ಎಲ್ಲ ಕಚರ ತೆಗೆದು ಮೋಟ್ರ್ ಚಾಲು ಮಾಡ್ಕೊಂಡು ಬರ್ಬೇಕು ಅನ್ನೋ ಕಡೆ ಲೈಟ್ ಅದು ನೋಡ್ರಿ. ಅದೇ ಈ ಕಡೆ ಮತ್ತೆ ಬಂದಾಗ ನೋಡ್ಬೇಕನ್ನೋಟ್ಗ ನೀವು ಬಂದ್ರಿ. ಬ್ಯಾಸಿಗೆ ದಿನ ಅದ, ನಿಮ್ಮ ಗೌಡ್ತಿಗೆ ಒಂದು 4 ಎಳ್ನೀರು ಹೋಯ್ತೀನಿ, ಇಳಿಸು. ಒಂದು 4 ಎಳ್ನೀರು ಅದ ಇಳಿಸಿಡು. ಆತ್ರಿ ಸಾವ್ಕಾರ, ಇಳಿಸ್ತೀನಿ ತಗೋರಿ. ಬಂದೇವ? ಏನು ಮಾಡೋದೇವ? ನಮ್ಮ ಅಪ್ಪ ಮಾಡಿಟ್ಟು ಸಾಲಕ್ಕೆ ನಮ್ಗೆ ಎಂಥ ಹೈರಾಣ ಬತ್ತು. ನಮ್ಮ ಊರಾಗ ನಾವು ಇದ್ರೆ ನಮ್ಮ ಮಂದಿ ಮಕ್ಕಳು ಎಲ್ಲ ಇರ್ತಿದ್ದೇವೆ ನೋಡವ. ಏನು ಮಾಡೋದು? ಇಲ್ಲಿ ಬಂದು ಹೈರಾಣದಾಗ ಪರದೇಶ ಆಗಿದ್ದೇವೆ ನಮ್ಮ ಅಪ್ಪ ಮಾಡೋ ಸಾಲಕ್ಕಾಗಿ. ಯವ್ವ, ಆ ಸಾವ್ಕಾರ 10,000ಕ್ಕೆ 10 ಲಕ್ಷ ಮಾಡ್ಯಾನ. ನಾವು ಅಣ್ಣ ತಂಗಿ ದುಡಿಯೋ ಸಾಲದು. ನೀ ನಮ್ಗೆ ಸಾಕಿ ಸಲುವಿ ಇಟ್ಟು ಮುಪ್ಪಾಗಿದಿ, ಮತ್ತೆ ದುಡಿತಿ ಅಂದ್ರೆ ಆ ಸಾವ್ಕಾರಿಗೇನು ಚಲೋನ ಆತು. ದುಡಿಯತ್ತಾನ ಸಾವ್ಕಾರ ಹಂಗೆ. ತಂಗಿ ಅಣ್ಣಗೊಂದು ಕನ್ಯೆ ನೋಡಿ ಮದುವೆ ಮಾಡೋ. ಬರೀ
ಅಲ್ಲ ನಾವು ಅಣ್ಣ ತಂಗಿ ದುಡಿಯೋದೇ ಸಾಲದು ನಮ್ಮ ಅತ್ತಿಗೆ ಬರೀ ತಂದು ದುಡ್ಸಾನು ನಮ್ಮ ಊರಿಗೆ ಹೋಗಿ ಮದುವೆ ಮಾಡಾನು ನಮ್ಮ ಅಣ್ಣಗ ಇಲ್ಲಿ ಎಲ್ಲ ಮಂದಿ ಮಕ್ಳು ಏನದು ನಮ್ಮದು ನಮ್ಮ ಊರಾಗ ಹೋಗಿ ಯಾರು ಬರ್ಜರಾಗಿ ನಮ್ಮ ಅಣ್ಣಗೆ ಮದುವೆ ಮಾಡ್ಬೇಕು ನನ್ನ ಆಸೆ ಅವ ಇಲ್ಲ ನೀನು ಹಳ್ಯಾಗ ಮಾತಾಡೋನಿಯವ್ವ ನೀನು ಹಳೆ ಅಂತರೂ ನನ್ನ ಅಣ್ಣನ ಮ್ಯಾಗ ಜೀವ ಅದಾನ ನನ್ನ ಈಗ ಇಲ್ಲಿ ಬಿಟ್ಟು ಹೋಗ್ಯಾನ ದುಡಿಯಾಕ ನಿಮ್ಮ ಹೆಸ್ರಿಗೆ ಬಿಟ್ಟು ಹೋಗ್ಯಾನಂದ್ರೆ ನಿಮ್ಮ ಹಳ್ಯಾಗ ಮಾತಾಡ್ಲಿಕ್ಕೆ ಹಚ್ಚಿಸಿ ಅವ ಆ ಸಾವ್ಕಾರ ಸಾಲ ಕೊಟ್ಟು ಹೋಗ್ಬಿಡು ನಾವು ಆ ಸಾವ್ಕಾರ ಸವಾಸ ಬಿಟ್ಟು ಆ ಸಾವ್ಕಾರ ಹೊಲ ಮನೆ ಎಲ್ಲ ಬಿಟ್ಟು ಹೋಗೇ ಬಿಡುನೇವ ನಮ್ಮ ಅಣ್ಣನ ಮದುವೆ ಮಾಡಿ ನಾವು ಎಲ್ಲರೂ ಸುಖದಿಂದ ಇರೋನೇವ ನನ್ನ ಗಂಡನು ದುಡ್ಯಾಕೆ ಹೋಗ್ಯಾನ ಅವರೂ ಬರ್ತಾರೆ ಆಯಿತು ಅವರು ಏನು 2 ತಿಂಗಳದಾಗ ಬರ್ಬೋದು ಆ ಸಾವ್ಕಾರ ಸಾಲ ಒಕ್ಕಟ್ಟು ಹೋಗ್ಬಿಡುನೇವ ನಾವು ಆಯ್ತು ಇದು ತೊಗೊಂಬ ಕಡೆ ಮನೆ ಕಡೆ ಹೋತ್ನಾ ಅಣ್ಣಗೆ ಹೈರಾಣ ಹೊತ್ತು ಬಿಡ್ತಾನ ತೆಗೆಯೋದು ತಂಗಿ ಹೈರಾಣ ಆಗ್ತದ ಅಣ್ಣ ತೆಗೆಯೋದು ಇದೇ ಮಾಡ್ತೀರಿ ಸಾವ್ಕಾರ ಬಂದೇಳಾಗ ನಿಮ್ಮ ಅಣ್ಣ ಇದ್ದಿತ್ತಿಲ್ಲ ಹೋತ್ನಾ ದಿನ ಆಯ್ತು ಇನ್ನ ಅಡ್ಡಿನೇ ಬಿಟ್ಟಿಲ್ಲ ನೀರಾದ್ ಬಿಟ್ಟಾನ ಇಲ್ಲಿ ನೀರು ಬಿಟ್ಟಿಲ್ಲ ಔಷಧಿ ಹೊಡೆದಿಲ್ಲ ಎಲ್ಲ ಹುಳ ತಿರ್ಲಾಕತ್ತಾವ ಹಿಂಗೆಲ್ಲ ಆದ್ರೆ ಇವ ಎಲ್ಲ ಅಳಗಲೆ ಹಚ್ಚಂಗೆ ಕಾಣಿಸ್ತಾನೆ ಒಟ್ಟು ಇದು ಪಕ್ಕಾ ವಿಚಾರ ಮಾಡಬೇಕು ಇವನಿಗೆ ಯವ್ವ ಊಟಕ್ಕೆ ತೊಗೊಂಬ ಯವ್ವ ಹಸುವಾಗ್ಯದ ಯವ್ವ ಅನ್ನ ಇಟ್ಟಿ ಅದ ಅಷ್ಟೇ ಅದಪ್ಪ ಅದನ್ನು ನಿನ್ನಿದ ಇವತ್ತು ಏನೋ ಇಲ್ಲ ಏನು ಮಾಡೋದು ಇತ್ತಪ್ಪ ಮಗ ಅಟ್ಟೆ ಅನ್ನ ಇಟ್ಟು ಗೊಬ್ಬರ ತಂದು ಹೊಟ್ಟೆನ ಒಂದು 2 ಚೀಲ ಜೋಳ ತಂದಿಟ್ರೆ ಹೊಟ್ಟೆ ತುಂಬ ಉಂಡದ ಕೆಲಸ ಮಾಡ್ತಿದ್ರಿ ಏನು ಮಾಡೋದು ಅದು ನಿನ್ನೆ ಅನ್ನೋದಪ್ಪ ಅಟ್ಟೆ ಹತ್ತೀನು ಹ್ಯಾಂಗೆ ತಿಲ್ಲೇವ ಹ್ಯಾಂಗೆ ತಿಲ್ಲಿ ನಾ ದುಡಿದು ಸಾಯ್ತೀನಿ ಅಂತೇಳಿ ನನ್ನ ತಂಗಿ ನನ್ನ ಹಿಂದಿಂದ ಓಡ್ಯಾಡಿ ಬರ್ತೈತಿ ನಾವಿಬ್ರು ದುಡಿದು ನೋಡಿ ದೂರ ಕುತ್ಕೊಂಡು ನೀನು ನೋಡಿ ಸಂಕಟ ಪಡ್ತಿ ನಿಮ್ಮದಿಂಥದೆಲ್ಲ ನೋಡಿ ಈ ತುತ್ತನ್ನ ಆದರೂ ನನ್ನ ಗಂಟಲ್ದಾಗ ಹ್ಯಾಂಗೆ ಇಳಿತೈತೆವ ಹಸಿವಾಗದ ಹಸುವು ಹಾರಿ ಹೊಂಟೈತಿ ನಿಜ ಏನನ್ನೋದು ನಮಗೆ ಗೊತ್ತೇ ಇಲ್ಲ ನಮ್ಮಪ್ಪ ಎಷ್ಟು ಸಾಲ ಮಾಡ್ಯಾನ ಅನ್ನೋದು ನಮಗೆ ಗೊತ್ತಿಲ್ಲ ಸಾವುಕಾರ ಇಲ್ಲಿ ಸಲ್ಲದೆಲ್ಲ ಸುಳ್ಳು ಹೇಳಿ ನಮಗೆ ದುಡಿಸ್ಕೊಳಕತ್ತೇನ ಆದ್ರೆ ಅನ್ನೋದು ಋಣ ತೀರಿರ್ಬೇಕಂತ ಅನ್ಸಕತ್ತೈತಿ ಅದಕ್ಕೆ ಈ ಸಾವುಕಾರ ಮನ್ಯಾಗ ನಮ್ಗೆ ಇಷ್ಟ ಅನ್ನ ಸಿಗಾಕತ್ತೈತಿ ತಿನ್ನಬೇಕು ಬಿಡಬೇಕು ಅನ್ನೋದು ತಿಳಿವತ್ತು ನಮ್ಮ ಹಿರೇ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತಿಲ್ಲಪ್ಪ ನನಗೆ ನಿಮಗೆಲ್ಲ ಇಂಥ ಹೈರಾಣ ನನ್ನ ಹಳೆ ಬರ್ತಾನೆ 8 ತಿಂಗಳದಾಗ ದುಬೈದು ರೊಕ್ಕ ತಂದವರೆಲ್ಲ ಅವ್ನು ಸಾವ್ಕಾರ ಕೊಟ್ಟು ಹೋಗ್ಬಿಡು ಯವ್ವ ಮನ್ಯಾಗ ಒಂದಿದ್ರು ಒಂದಿಲ್ಲಾರ್ದಂಗೆ ಆಗೈತಿ ಖಾರ ಇದ್ರೆ ಹಾಕ್ಯವ ಎಣ್ಣೆ ಇಲ್ಲ ಮತ್ತೆ ಉಂಡು ಎಲ್ಲ ನಿನ್ನ ಲೀಲೆ ಅಪ್ಪ ಎಲ್ಲ ನಿನ್ನ ಲೀಲೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತಾರೆ ಹೊತ್ತು ಬಂದಾಗ ಹೊತ್ತು ಗೆಳೆಯಬೇಕಾಗೈತಿ ಏ ಪಿಂಟ್ಯ ಅಲ್ಲಿ ಎಲ್ಲ ಅಳಗಾಲ ಹಚ್ಚಿ ಬಂದಿಗಿಂದ ಇಲ್ಲಿ ಉಳ್ಳ ಕೂತಿದ್ವಿ ನೆಮ್ಮದಿದಿಂದ ಊಟ ಮಾಡೋಕೆ ಬಿಡುವಲ್ಲ ಈ ಸಾವುಕಾರ ತಂಗಿ ಗಂಡಗೆ ಫೋನ್ ಮಾಡಿ ಹೇಳ್ತೀನಿ ಈ ಸಾವುಕಾರನ ಲೆಕ್ಕ ಇಟ್ಟೈತಲ್ಲ ಕೊಟ್ಟಿಲ್ಲಿ ಹೋದ್ರತ್ ನಿಮ್ಮ ಅಪ್ಪ ಸಿಕ್ಕಂಗೆ ಸಾಲ ಮಾಡಿಟ್ಟೋಗ್ಯಾನ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕಿಸಿನ ದ್ರಾಕ್ಷಿ ಮಾಡೀನಿ ನೀರು ಹೊಡೆದಿಲ್ಲ ಎಣ್ಣೆ ಹೊಡೆದಿಲ್ಲ ಎಲ್ಲ ಅಳಗಾಲ ಹಚ್ಚಿಟ್ಟಿದ್ದಿ ನಡಿ ಮಗನ ಅಲ್ಲಿ ಅವ್ರು ಏನು
ಊಟ ಮಾಡೋ ತಾಟ ಸನಕ್ಕೆ ಬಿಟ್ಟು ಹೇಳ್ಕೊಂಡು ಹೊಂಟಾರಲ್ಲ ಎಂಥ ಹಣಿ ಬರೀಬೇಕು. ತಡಿ ನನ್ನ ಗಂಡಿಗೆ ಫೋನ್ ಹಚ್ತೀನಿ. ಹಲೋ, ಹಾಂ ರೀ, ಏನಿಲ್ರಿ, ನಮ್ಮ ಅಣ್ಣಗೆ ನಮ್ಮ ಕಷ್ಟ ನೋಡೋದಾಗಲ್ಲಾಗ್ಯದ್ರಿ. ಯವ್ವ ಸಂಗಟ ಎಲ್ಲ ಮಾತಾಡೀನಿ. ಊರಾಗ ಬ್ಯಾಂಕಿಗೆ ರೊಕ್ಕ ಹಾಕ್ಯಾನತ್ ನೀನು ಅಳ್ಯ ಹೋಗಿ ಊರಾಗ ಹೋಗಿ ನಡಿ ನಿನ್ನ ಹೆಸರಲ್ಲಿ ಹಾಕ್ಯಾನತ್ ಅಳ್ಯ ನಾವು ಹೋಗಿ ಕಿಶನ್ ತಕ್ಕೊಂಡು ಎಲ್ಲ ಸೌಕಾರ ಮಾರಿ ಮೇಲೆ ಒಕಾಟ್ ಬಿಡುನಿ ಅವ್ರ ರೊಕ್ಕ. ನಮ್ಮ ಅಣ್ಣನ ಗೋಳು ನಾನು ನೋಡೋದಾಗಲ್ಲಾಗ್ಯದ. ಹೋಗು ನಡಿ ಅವ ನಾವು. ಉಪವಾಸ ಇಟ್ಟು ದುಡಿಸ್ಕೊಳ್ಳೋ ಸಾವುಕಾರ ಅಂದ್ರೆ ಇವ ಒಬ್ಬನ ಅಂತ ಅನಿಸ್ತೈತಿ. ಎಷ್ಟು ದುಡಿದ್ರು ದುಡ್ದಿಲ್ಲನ ಅಂತಾನೆ. ಅದು ನಮ್ಮ ಅಪ್ಪ ಇದ್ದಿದ್ದಂದ್ರೆ ನಮ್ಮಪ್ಪ ಸಾಲ ಮಾಡ್ಯಾನೋ ಇಲ್ಲ ಅನ್ನೋದು ಅದ್ರ ಗೊತ್ತಾಗ್ತಿತ್ತು. ಈ ಸಾವುಕಾರ ನಮ್ಗೆ ಮೋಸ ಮಾಡಕತ್ತಾನ, ಸುಳ್ಳು ಹೇಳಕತ್ತಾನ. ಅವನಿಗೆ ಅವ ಹಿಂಗೆ ಮಾಡೋದು ನೋಡಿ ಇಲ್ಲಿ ಯಾರೂ ದುಡಿಯಾಕೆ ಬರೋದಿಲ್ಲ. ಅದಕ್ಕೆ ನಮಗೆ ಸುಳ್ಳು ಹೇಳಿ ಈ ಕೆಲಸ ಮಾಡ್ಕೊಳಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಾನ. ಇಟ್ಟೆಲ್ಲ ಸಹಿಸ್ಕೊಳ್ಳೋದು ನನಗೂ ಆಗೋದಿಲ್ಲ. ಅದ್ರಾಗ ನನ್ನ ತಂಗಿ ನನ್ನ ಸಮಂಚಿ ಹೊಸ ಇಟ್ಕೊಳ್ಳೋದು, ನಾವಿಬ್ಬರು ದುಡಿದು ನೋಡಿ ನಮ್ಮ ಅವು ಕೂತು ಮರಗೋದು ಬೇಡ ಇದೆಲ್ಲ. ಸೌಕರ್ಗೂ ಇವತ್ತು ಆ ಸೌಕಾರ್ದು ನಮಗೆ ಋಣ ಮುಕ್ತ ಐತಿ ನೋಡ್ಯವ. ಹಳೆ ರೊಕ್ಕ ಕೊಟ್ಟತ್ತೆ ಚಲೋ ಐತಿವ. ಇಲ್ಲಾಂದ್ರೆ ನಮ್ಮ ಅಣ್ಣಗೆ ಎಷ್ಟೊಂದು ಕಷ್ಟ ಕೊಡ್ತಿದ್ರಿ. ನಮ್ಮ ಊರಿಗೆ ಹೋಗಿ ಒಂದು ಕನ್ಯಾ ನೋಡಿ ನಾವು ಸುಖದಿಂದ ಬಾಳೆ ಮಾಡನ್ಯವ. ಸೌಕಾರ ಮಾರಿ ಮೇ ಒಕಾಟ್ ಬಿಡು ನೀವು ಇವತ್ತು. ಅಣ್ಣಗೆ ಹೋಗಿ ಕುಡು ನಡಿಯವ, ಕುಡಿಯವ. ನೀ ಕೊಟ್ರೆ ಅಣ್ಣಗೆ ಸಂತೋಷ. ಹಾಂ, ಏನಪ್ಪ ಹೋಗಿ ಅವ್ನು ಪೈಪ 10 ಲಕ್ಷ ರೂಪಾಯಿ ಕೊಟ್ಟು ಅಳಿಯ ಒಯ್ದು ಅವ್ರು ಮಾರಿ ಮೇಲೆ ಹೋಗಿ ಸಾವುಕಾರ ಮಾರಿ ಮೇಲೆ ಬಾ. ಅಮ್ಮ ರೊಕ್ಕ ಕೊಟ್ಟು ಕಳಿಸಿದ್ರ? ಹ್ಞೂ ತಗೋ, 10 ಲಕ್ಷ ರೂಪಾಯಿ ಅದಾವ ನೋಡು. ಮನೆಗೂ ಊರಾಗ ಹೋಗಿ ತಂದೆವು ಅವ್ವ ಮಗಳು. ತಂದಿನ ನಿನ್ಗೇನು ಹೇಳೋನು ಇಲ್ಲ, ಬರೀ ಹಾಕತ್ತಿದ್ದಂಗೆ ಫೋನ್ ಹಚ್ಚನ ಹಾಕಿದ್ ನೋಡಿ ತಗೋರಿ ತಂದ. ಇನ್ನು ತಾಯವ ಸೌಕಾರನ ಸೊಕ್ಕ ಹಾಂ ಇವತ್ತು ಮುರಿದ ಹೋಗ್ತೈತಿ ನೋಡಿ. ಮತ್ತು ಊರಾಗ ಸೌಕಾರ ಬರೀ ನಮ್ಮಪ್ಪ ನಿಮ್ಮ ಹತ್ರ ಸಾಲ ಮಾಡ್ಯಾನ ತಂತಿದ್ರಲ್ಲ, ನಿಮ್ಮ ಸಾಲ ರೇಟ್ ಅಂತ ಹೇಳ್ಬಿಡ್ರಲ್ಲ. ನಮ್ಮ ಮಾವ 20 ಲಕ್ಷ ಕೊಟ್ಟ ಕಳ್ಸ್ಯಾರ. ತಗೋರಿ ನಿಮ್ಮ ರೊಕ್ಕ. ಹಂಗೆ ಲೆಕ್ಕ ನೋಡಿದ್ರ ನಮ್ಮ ಸಾಲದಾಗ ನೀವು ಇರ್ತೀರಿ. ಹತ್ತು ಲಕ್ಷ ಹೋಗಿ 20 ಲಕ್ಷ ಆಗ್ಯದ. 20 ಲಕ್ಷ ಹೋಗಿ 50 ಲಕ್ಷ ಆಗ್ಯದ ಈಗ.